ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಇವತ್ತಿನ ನನ್ನ ಡೈಲಿ ಇವತ್ತಿನ ವ್ಲಾಗ್. ಇಟ್ಸ್ ನಾಟ್ ಅ ಡೈಲಿ ವ್ಲಾಗ್. ಇವತ್ತು ವಾಟ್ ಐ ಈಟ್ ಇನ್ ಅ ಡೇ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಸಾಕಷ್ಟು ಜನ ರಿಕ್ವೆಸ್ಟ್ನ ಮಾಡಿದ್ರಿ ಈ ವ್ಲಾಗ್ನ ಮಾಡಿ ಹಾಕಿ, ನಿಮ್ಮ ಫುಡ್ ರೊಟೀನ್ ಯಾವ ಥರ ಇರುತ್ತೆ ಅಂತ ನಮ್ಮ ಜೊತೆ ಶೇರ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ ಆ್ಯಕ್ಚುಲಿ. ಟೈಮ್ ಬಂದು 7 o'clock ಆಗಿದೆ. ಅಲಾರಾಮ್ 2-3 ಸಲ ಏನೋ ರಿಂಗ್ ಆಗುತ್ತೆ, ಆಫ್ ಮಾಡೋದು, ಮತ್ತೆ ಎದ್ದೇಳೋದು. ಮೈ ಗಾಡ್. ಯಾಕಂದ್ರೆ ನಾನು ಮತ್ತೆ 4 ಗಂಟೆಗೆ ಎದ್ದಿರ್ತೀನಿ. ಎದ್ದು ಒಂದು 5-10 ನಿಮಿಷ ಕುತ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಅಫರ್ಮೇಷನ್ಸ್ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಸೊ ಮತ್ತೆ ಇವಾಗ 7 o'clock ಎದ್ದಿದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಸೊ ಫಸ್ಟ್ ಟೈಮ್ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆಲ್ರೆಡಿ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ನಿಮ್ಮ ಡೇ ತುಂಬ ಬ್ಯೂಟಿಫುಲ್ ಆಗಿರಲಿ. ಬನ್ನಿ, ಇಡೀ ದಿನ ನಾನು ಏನೆಲ್ಲ ತಿಂತೀನಿ, ಸ್ನ್ಯಾಕ್ಸು, ಊಟ, ಬ್ರೇಕ್ಫಾಸ್ಟ್, ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ರೂ ಔಟ್ ದ ಡೇ ನನ್ನ ಜೊತೆ ಇರಿ ಅಂತ ಕೇಳ್ಕೊತೀನಿ. ಸೊ ಫಸ್ಟು ನಾನು ಇವತ್ತು ಕುಡಿತಾ ಇರೋ ನೀರು ಬಂದು ಇದರಲ್ಲಿ ಆಲ್ರೆಡಿ ನೈಟೇ ನಾನು ಬಿಳಿ ಎಳ್ಳನ್ನ ನೆನೆಸಿಟ್ಟಿದ್ದೀನಿ, ಆಯಿತಾ? ಸೊ ಕಾಣಿಸ್ತದೆ ಅಲ್ವಾ? ಸೊ ಇದನ್ನ ಇವಾಗ ಕುಡಿತೀನಿ. ಇಷ್ಟನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ ಕೋಲ್ಡ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಇವಾಗ ಕುಡಿಯೋಣ. ಇವತ್ತು ಬಿಳಿ ಎಳ್ಳು ಹಾಕೊಂಡಿದ್ದೀನಿ. ಸಮ್ಟೈಮ್ಸ್ ಈ ಥರ ಏನಂತೀರ, ಮೆಂತ್ಯ ಕಾಳುಗಳು, ಅದನ್ನು ಹಾಕಿ ನೆನೆಸ್ತೀನಿ. ಸಮ್ಟೈಮ್ಸ್ ಏನಂತಾರೆ, ಒಣ ದ್ರಾಕ್ಷಿನ ಹಾಕಿ ಮಾಡ್ತೀನಿ. ಸಮ್ಟೈಮ್ಸ್ ಏಲಕ್ಕಿ, ಲವಂಗನ ನೆನೆಸಿ ನೀರು ಕುಡಿತೀನಿ. ಆ ಥರ ಕೆಲವೊಂದು ದಿನ ಡಿಫರ್ ಆಗುತ್ತೆ, ಎಲ್ಲ ದಿನಾನು ಸೇಮ್ ಇರಲ್ಲ ನಂದು. ಅಥವಾ ಸಮ್ಟೈಮ್ಸ್ ಇತ್ತೀಚೆಗೆ ನಾನು ಫ್ಲಾಕ್ಸ್ ಸೀಡ್ಸ್ ತಿಂದೇ ಇಲ್ಲ. ನಾನು ಪೌಡ್ರ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ, ಆ್ಯಕ್ಚುಲಿ ಮಾಡೇ ಇಲ್ಲ. ಇಲ್ಲಾಂದರೆ ಅದನ್ನ ನೀರಲ್ಲಿ ಹಾಕೊಂಡು ಕುಡಿತೈತೆ. ಸೊ ಆ ಥರ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ನಂದು. ಇವತ್ತು ಇದು ಓಕೆ. ನಂದು ಆಫೀಸ್ ಟೈಮಿಂಗ್ಸ್ ಇರೋದು ಬಂದು 9 o'clock. ಸೊ ಆಫೀಸ್ಗೆ ಹೋದ್ಮೇಲೆ ಒಂದು 30 minutes ನಮಗೆ ಮೀಟಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಮ್ಟೈಮ್ಸ್ ನಾನು ಬ್ರೇಕ್ಫಾಸ್ಟ್ ಮನೆಯಿಂದ ಮಾಡ್ಕೊಂಡು ಹೋಗಿರ್ತೀನಿ. ಇವತ್ತು ಮಾಡ್ಕೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಆಚೆಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೋದೆ. ನಿಯರ್ ಬೈ ಇರೋವಂಥ ಸಾಕಷ್ಟು ಹೋಟೆಲ್ಸ್ ಇದೆ ನಮ್ಮ ಆಫೀಸ್ ಕಡೆಯಿಂದ. ಸೊ ಅಲ್ಲಿ ಹೋಗಿ ಇವತ್ತು ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಇಲ್ಲಿ ಬರೀ ಇಡ್ಲಿ ಡಿಪ್ ಕೊಡ್ತಾರಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ, ಈ ಥರ ಇಡ್ಲಿಗೆ ಸಪ್ರೇಟ್ ಚಾರ್ಜಸ್ ಅಂತೆ. ಅದ್ಲಕ್ಕೆ ವಡೆನ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ಬ್ರೇಕ್ಫಾಸ್ಟ್ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಇಡ್ಲಿನ ತಿನ್ಕೊಂಡೆ. ಮೋಸ್ಟ್ ಆಫ್ ದ ಟೈಮ್ ಇಡ್ಲಿ, ವಡೆ, ಉಪ್ಪಿಟ್ಟು ಇದೇ ನಮ್ಮ ಇಂಡಿಯನ್ ಬ್ರೇಕ್ಫಾಸ್ಟ್ ಅಲ್ವಾ. ಸೌತ್ ಬ್ರೇಕ್ಫಾಸ್ಟ್ ಎಲ್ಲ ಜಾಸ್ತಿ ಇದೇ ಇರುತ್ತೆ. ಸೊ ಅದನ್ನು ತಿನ್ಕೊಂಡು ಆ್ಯಂಡ್ ಒಂದು ಬಿಸಿ ಬಿಸಿ ಕಾಫಿ ಅಂತೂ ಇರಲೇಬೇಕು. ಸಮ್ಟೈಮ್ಸ್ ಬೆಳಗ್ಗೆ ಕಾಫಿ ಕುಡಿದ್ರೆ ಸ್ಕಿಪ್ ಮಾಡ್ತೀನಿ. ಇಲ್ಲಾಂದರೆ ಕಾಫಿ ಒಂದು ಬ್ರೇಕ್ಫಾಸ್ಟ್ ಆಗಿ ಸಮ್ಟೈಮ್ಸ್ 1 hour ಆದಮೇಲೂ ಕುಡಿತೀನಿ. ಅಥವಾ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ತಿಂತಿದ್ದೀನಿ ಅನ್ನೋದಾದರೆ ಕಾಫಿ ಜೊತೆಗೇ ಬ್ರೇಕ್ಫಾಸ್ಟು ಕೂಡ ತಿನ್ಕೊಂಬಿಡ್ತೀನಿ. ಸೊ ಡಿಪೆಂಡ್ಸ್, ಅದು ಸಿಚುಯೇಷನ್ ಮೇಲೆ, ಸಮ್ಟೈಮ್ಸ್ ನನ್ನ ಮೂಡ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಕಾಫಿ ಇದ್ದರೆ ಒಂಥರ ಡೇ ಸ್ಟ್ರೆಸ್ ಎಲ್ಲ ಕಡಿಮೆ ಇರುತ್ತೆ, ಒಂಥರ ಕಿಕ್ ಸ್ಟಾರ್ಟ್ ಮಾಡ್ಬೋದು ನಮ್ಮ ಡೇನ ಅಂತ ಹೇಳೋಕ್ಕೆ. ಸಾಕಷ್ಟು ಜನ ಮೆಸೇಜ್ ಹಾಕಿದ್ರೆ ನೀವು ಕಾಫಿ ಕುಡಿಯೋದೆಲ್ಲ ನೋಡಿ ನಾನು ಕಾಫಿ ಕುಡಿಯೋದು ಅಭ್ಯಾಸ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ದಟ್ ಲಿಟ್ರಲಿ ಕ್ರೇಜಿ ಅಂತ ಅನ್ನಿಸ್ತಿತ್ತು ನನಗಂತೂ ಮೆಸೇಜ್ನ, ನಿಮ್ಮ ಕಾಮೆಂಟ್ಸ್ನೆಲ್ಲ ಓದ್ಬೇಕಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಅದಕ್ಕೆ ಮಾಡಿಲ್ಲಪ್ಪ ನಾನು. ಎಲ್ಲ ಒಟ್ಬಿಟ್ಟು ನೀವು ತಗೊಂಡವ್ರ ಹಾಂ ಒಳ್ಳೆದ ಎಲ್ಲ ಮಹಾಲಕ್ಷ್ಮಿ ಆಗಿಲ್ಲ ಇದನ್ನ ಕಂಪ್ಲೀಟ್ ಆಗಿ ಎಂತ ಮಲೇಶಪ್ಪ ಅಂತ ಮೂವ್ ಮಾಡಿಸ್ಕೊಂಡು ತಗೊಳ್ಳಿ ಬೋಸ್. ನೀನು ಎಕ್ಸ್ಟ್ರಾ ಶುಗರ್ ಹಾಕೋತೀಯಾ? ನನಗೆ ಬೇಡಪ್ಪ.
ನನಗೆ ಅದೇ ಶುಗರ್ ವಿತೌಟ್ ಶುಗರ್ನೇ ನಾನು ಕೇಳಿದ್ದೆ ಅವ್ರು, ಬಟ್ ವಿತೌಟ್ ಶುಗರ್ 20 ರೂಪೀಸ್ ಅಂತೆ. ಹಾಂ ಇಲ್ಲ ಬಾಯಿಲೆ ನೀನು ತೋರ್ಸದ ಸೊ ಮನೆಗೆ ಇವಾಗ ತಾನೇ ಬಂದಿದ್ದಾಯಿತು. ಅಣ್ಣನೊಂದು 2-3 ಪ್ಯಾಕೇಜಸ್ ಬಂದಿದ್ದಾಯ್ತಾ. ಸೊ ಏನಪ್ಪ ಅಂದರೆ ಒಂದು ಹೊಸ ಟಾಪ್ ಮಿಂತ್ರದಿಂದ ಆರ್ಡ್ರ್ ಮಾಡಿದ್ದೆ. ಸೊ ಅದೊಂದು ಬಂದಿದೆ 230 ಸಮಥಿಂಗ್ 300 ಒಳಗಡೆ ಟಾಪ್ ಇದು ಆಫೀಸ್ ವೇರಿಗೆ ಅಂತ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ನಂದು ಕೆಲವೊಂದು ಪ್ರಮೋಷ್ನಲ್ಗೆ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಸೊ ಇದನ್ನೆಲ್ಲ ಶೂಟ್ ಮಾಡಬೇಕು. ಸೊ ನಾನು ಅದೇ ಗೀಸರ್ ಆನ್ ಮಾಡಿದ್ದೀನಿ. ಸ್ನಾನ ಮುಗಿಸ್ಕೊಂಬಂದು ಊಟನ ಮಾಡ್ಕೋಬೇಕು. ಊಟಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಏನು ಮಾಡ್ತಿಲ್ಲ ಸಾರಿ. ಸೊ ಆಚೆಯಿಂದ ತೊಗೊಬಂದೆ ಬಿಕಾಸ್ ಟೈಮ್ ಬಂದು ಆಲ್ರೆಡಿ 8:20 ಸಮಥಿಂಗ್ ಆಗ್ತಾಯಿದೆ. ನಂಗೊಂದು ಸೆಷನ್ ಇದೆ ಇವಾಗ. ಸೊ ಹಾಗಾಗಿ ಅದರಲ್ಲೂ ಕೂಡ ಪಬ್ಲಿಕ್ ಬಸ್ಸಲ್ಲಿ ಬಂದಿಲ್ಲ ಇವತ್ತಾಯ್ತಾ. ಆಟೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಬಿಕಾಸ್ ಆಫೀಸಲ್ಲಿ ಬಿಡೋಷ್ಟು ತುಂಬ ಟೈಮ್ ಆಯಿತು. ಯಾವುದೋ ಒಂದು ಲಾಗಿನ್ ಮಾಡಬೇಕಾಗಿತ್ತು, ಅದಕ್ಕೆ ಲೇಟ್ ಆಗೋಯಿತು. ಆ್ಯಂಡ್ ಅದಾದಮೇಲೆ ಬಸ್ಸಲ್ಲಿ ಬರೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇದ್ದ ಕಾರಣ. ಆಮೇಲೆ ಈ ವ್ಯಾನ್ಸ್ ಎಲ್ಲ ಬರ್ತಿರುತ್ತಲ್ಲ ಪ್ರೈವೇಟು, ಸೊ ಅದರಲ್ಲೇ ಹತ್ಕೊಂಡು ಬಂದಿದ್ದಾಯಿತು. ಸೊ ಅದಕ್ಕೆ ಬರ್ಬೇಕಾದ್ರೆ ಹಾಗೆ ಆಚೆಯಿಂದನೇ ತೊಗೊಂಬಂದೆ. ಆ್ಯಂಡ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇವಾಗ ಪರೋಟ ಮತ್ತು ಸ್ವಲ್ಪ ಸಾಂಬಾರನ್ನ ತೊಗೊಂಬಂದಿದ್ದೀನಿ. ಸೊ ಇದು ಇವತ್ತಿನ ಡಿನ್ನರ್ ನನಗೆ. ಇಲ್ಲಾಂದರೆ ದೋಸೆ ಏನಾದ್ರು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ, ಬಟ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ತಿಂದು ಮುಗಿಸಿ ಸ್ನಾನ ಬೇರೆ ಮುಗಿಸ್ಕೊಂಡು ಸೆಷನ್ ಸ್ಟಾರ್ಟ್ ಮಾಡಬೇಕು. ಕ್ಲೈಂಟ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು 15 ಮಿನಿಟ್ಸ್ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಬಿಕಾಸ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿಬಿಟ್ಟು. ಸೊ ಇದನ್ನ ತಿಂದ್ಬಿಟ್ಟು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಓಕೆ. ಸೊ ನನ್ನ ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಎಲ್ಲನೂ ಮುಗಿದಿದೆ. ನನ್ನ ಸೆಷನ್ ಕೂಡ ಸಕ್ಸಸ್ಫುಲಿ ಮುಗೀತು. ಥ್ಯಾಂಕ್ ಯು ಸೆಷನ್ನ ಜಾಯ್ನ್ ಆದವ್ರಿಗೆ. ಸೊ ಇದಾದಮೇಲೆ ಈಗ ಸದ್ಯಕ್ಕೆ ಗ್ರ್ಯಾಟಿಟ್ಯೂಡ್ನ ಬುಕ್ನ ಬರೆದು ಮಲ್ಕೊಳ್ಳೋ ಅಂಥ ಟೈಮ್ ಇದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ರಿಕ್ವೆಸ್ಟ್ ಮಾಡಿದವ್ರಿಗೆ ಹೋಪ್ ಈ ವ್ಲಾಗ್ನ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾವ್ದಾದ್ರು ವೀಡಿಯೋಸ್ ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಬಿಲ್ಲೋ, ಸೊ ನಂಗೆ ಗೊತ್ತಾಗುತ್ತೆ. ಆ್ಯಂಡ್ ಇದಾಗಿತ್ತು ನನ್ನ ಫುಡ್ ರೋಟೀನ್. ಆ್ಯಂಡ್ ಸಮ್ಟೈಮ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಊಟಗಳು. ನಾನು ಮನೆಯಿಂದ ಮಾಡ್ಕೊಂಡು ಹೋಗೋದು, ಸಮ್ಟೈಮ್ಸ್ ಕೊಲೀಗ್ಸ್ ಜೊತೆ ಆಚೆ ಹೋಗಿ ತಿನ್ನೋವಂಥದ್ದು. ಬಟ್ ಇತ್ತೀಚೆಗೆ ಆಚೆ ಹೋಗ್ತಿರೋದು ತುಂಬ ಕಡಿಮೆ ಆಗಿದೆ. ಅಂದರೆ ಬ್ರೇಕ್ಫಾಸ್ಟ್ ಸ್ವಲ್ಪ ಆಚೆನೇ ತಿನ್ಕೋತೀನಿ. ಸಮ್ಟೈಮ್ಸ್ ಎಗ್ಗು ಅಥವಾ ಸ್ವೀಟ್ ಪೊಟ್ಯಾಟೊ ಆ ಥರದ್ದೇನಾದ್ರು ನಾನೇ ಮನೆಯಿಂದ ತೊಗೊಂಡು ಹೋಗ್ತೀನಿ. ಸಮ್ಟೈಮ್ಸ್ ಆಗಲ್ಲ. ಸೊ ಹಾಗಾಗಿ ಮಾರ್ನಿಂಗ್ ಟೈಮು ಆಯಿಲ್ ಕಡಿಮೆ ಇರೋಂಥದ್ದು ಏನಾದ್ರು ತುಂಬ ಪ್ರಿಫರ್ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೋಡಿದವ್ರಿಗೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ನಿಮ್ಮೆಲ್ರಿಗೂ.